ದಿನೇ ದಿನೇ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಸ್ಯೋದೈರಾಜನಂ ಸಮರ್ಪಯಾಮಿ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್ ಓಂ ದುರ್ಗಾಯ ನಮಃ ಓಂ ದುರ್ಗಾಯ ನಮಃ ಓಂ ದುರ್ಗಾಯ ನಮಃ ಶ್ರೀ ದುರ್ಗಾದೇವಿ ಸಮೇತಾಂ ಶ್ರೀರಾಜರಾಜೇಶ್ವರಿ ಆದಿಶಕ್ತಿಯಂಗಂ ವದೇವಿ ಆವಾಹಯಾಮಿ ಮಹಾಮಂಗಳ ನೀರಾಜನಂ ನಮಃಪಯಾಮಿ ಕರ್ಪೂರ ನೀರಾಜನಂ ವಿರುಚ್ಯೆ ಉತ್ಸವಮೂರ್ತಿ ನಿನ್ನೆ ಸಾಯಂಕಾಲ ಸ್ವಲ್ಪ ಮುಂದೆ ಬನ್ನಿ. అంతే 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 ఇచ్చేయండి మేడం లేదు ಬಡಾವಣೆಯಲ್ಲಿ ಕಳೆದ 16 ವರ್ಷಗಳ ಹಿಂದೆ ಆದಿಶಕ್ತಿ ಗಂಗಮ್ಮದೇವಿ ಪ್ರತಿಷ್ಠಾಪನೆಯಾಗಿದ್ದು ವೆಂಕಟೇಶ್ ಮತ್ತು ಕುಟುಂಬದವರು ಮತ್ತು ಅವರ ಆಪ್ತ ಬಂಧುಗಳು ಎಲ್ಲರೂ ಕೂಡ ಸೇರಿ ಪ್ರತಿಷ್ಠಾಪನೆಯನ್ನು ಮಾಡಿದ್ರು. ಪ್ರತಿ ವರ್ಷ ಕೂಡ ಪ್ರತಿಷ್ಠಾಪನೆ ಆದ ನಂತರ ವಾರ್ಷಿಕೋತ್ಸವ ಭಾಳ ವಿಜೃಂಭಣೆಯಿಂದ ಹೋಮ ಹವನಗಳು ಪೂಜಾ ಪುರಸ್ಕಾರಗಳು ಎಲ್ಲವನ್ನು ಕೂಡ ಭಾಳ ಸರಿಯಾದ ಕ್ರಮದಲ್ಲಿ ಮಾಡ್ಕೊಂಡು ಬರ್ತಾರೆ. ಈ ವರ್ಷ ಕೂಡ 16ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ. ಹಾಗಾಗಿ ನನಗೆ ಆಹ್ವಾನವನ್ನು ಕೊಟ್ಟಿದ್ದರು. ನಾನು ಮಂಗಳವಾರ ಬರ್ತೀನಿ ಅಂತ ಹೇಳಿದೆ. ಹಾಗಾಗಿ ಇಂದಿನ ಸಂಜೆ ದೇವಾಲಯಕ್ಕೆ ಭೇಟಿ ಮಾಡಿ ತಾಯಿಯನ್ನು ದರ್ಶನ ಪಡ್ಕೊಂಡಿದ್ದೇವೆ ಮತ್ತು ತಾಯಿಯಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಂಡಿದ್ದೇವೆ. ಒಳ್ಳೆಯ ಮಳೆಗಳಾಗಲಿ, ಒಳ್ಳೆಯ ಬೆಳೆಗಳಾಗಲಿ, ಜಾನುವಾರು ಎಲ್ಲರೂ ಕೂಡ ಸುಖ ಶಾಂತಿ ಸಮೃದ್ಧಿಯಾಗಲಿ ಅಂತ ಪ್ರಾರ್ಥನೆ ಮಾಡಿದೆ.